ಎಚ್.ಎಂ. ಕೃಷ್ಣಪ್ಪರವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸದರಿ ನಾಮಪತ್ರಕ್ಕೆ ಮುನ್ರಾಜರವರು ಸೂಚಕರಾಗಿ, ಪುಟ್ಟರಾಜರವರು ಅನುಮೋದಕರಾಗಿ ಸಹಿ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದು ನಾಮಪತ್ರ ಮಾತ್ರ ಬಂದಿದೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಗೋವಿಂದ ಬಿನ್ ನಂಜಪ್ಪರವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು, ಸದರಿ ನಾಮಪತ್ರಕ್ಕೆ ಗೋವಿಂದ ಆರ್ ರವರು ಸೂಚಕರಾಗಿ ಮತ್ತು ಬಲರಾಮ್ ಆರ್ ರವರು ಅನುಮೋದಕರಾಗಿ ಸಹಿ ಮಾಡಿದ್ದಾರೆ. ಉಪಾಧ್ಯಕ್ಷ ಸ್ಥಾನಕ್ಕೂ ಕೇವಲ ಒಂದು ನಾಮಪತ್ರ ಮಾತ್ರ ಇದೆ. ಅಧ್ಯಕ್ಷ ಸ್ಥಾನಕ್ಕೂ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೂ ಯಾವುದೇ ಪ್ರತಿಸ್ಪರ್ಧಿ ಇಲ್ಲದ ಕಾರಣ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳವರೆಗೆ ಶ್ರೀಯುತ ಎಚ್.ಕೆ. ನಾರಾಯಣಸ್ವಾಮಿ ಬಿನ್ ಎಚ್.ಎಂ. ಕೃಷ್ಣಪ್ಪರವರು ಅಧ್ಯಕ್ಷರಾಗಿ ಮತ್ತು ಶ್ರೀಯುತ ಗೋವಿಂದ ಬಿನ್ ಮಂಜಪ್ಪರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ರಿಟರ್ನಿಂಗ್ ಅಧಿಕಾರಿಯಾದ ನಾನು ಈ ಮೂಲಕ ಘೋಷಿಸುತ್ತೇನೆ. ಹುಲಿಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ 25ರಿಂದ 30ನೇ ವರ್ಷ 5 ವರ್ಷಗಳ ಸಹಕಾರ ವರ್ಷದ ಒಂದು ಚುನಾವಣೆ ನಡೆದಿದ್ದು, ಆ ಚುನಾವಣೆಯಲ್ಲಿ ಊರಿನ ಹಿರಿಯರು, ಹಾಲು ಉತ್ಪಾದಕರು ಎಲ್ಲರೂ ಸಹ ಸೇರಿ ಚುನಾವಣೆಯನ್ನು ಎಲೆಕ್ಷನ್ ಇಲ್ಲದೆ ಇನಾಗ್ರೇಷನ್ ನಡೆಸ್ಕೊಡು. ಅದೇ ರೀತಿ ಇವತ್ತು ಊರಿನ ಹಿರಿಯರು, ನನ್ನ ಸ್ನೇಹಿತರಾದಂಥ PLD ಬ್ಯಾಂಕ್ ನಿರ್ದೇಶಕರಾದ ವೀಣಾ ವೆಂಕಟೇಶ್ವರವರು, ಸೊಸೈಟಿಯ ನಿರ್ದೇಶಕರಾದಂಥ ಮಂಜೂರವರು, ಇನ್ನೊಂದು ಸೊಸೈಟಿ ಶ್ರೀರಾಮಕೃಷ್ಣ ಅವರು, ಆಮೇಲೆ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಎಲ್ಲ ನಿರ್ದೇಶಕರು ಸಹ, ಮಾಜಿ ಅಧ್ಯಕ್ಷ ಪ್ರಕಾಶ್ ಗೌಡರು, ಆಗ ಗೋವಿಂದ ಆರ್ ರವರು, ಗೋವಿಂದ ಬಿ ರವರು, ಮುನ್ರಾಜುರವರು, ಬಲರಾಮ್ರವರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗೋವಿಂದರವರು ಹಾಗೂ ಪುಟ್ಟರಾಜ್ ಆದಿಯಾಗಿ ನಮ್ಮ ರಾಮಕ್ಕ, ಕಲಾವತಿ, ಬಲರಾಮ್ ಹೇಳಿದ್ವಿ ಎಲ್ಲರೂ ಸಹ ಸೇರಿ ಈ ದಿನ ಎಲ್ಲರೂ ಸಹ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು 5ನೇ ಬಾರಿಗೆ ಈ ಹುಲಿಬೆಲೆ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆಲ್ಲ ಸಹ ಕೃತಜ್ಞತೆಗಳು ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ ಶಾಸಕರ ಮಾರ್ಗದರ್ಶನ ಹಾಗೂ ನಮ್ಮ ಕೋಚಿಮಲ್ಲ ನಿರ್ದೇಶಕರಾಗಿರ್ತಕ್ಕಂಥ ಜಯಸಿಂಹ ಕೃಷ್ಣಪ್ಪನವರ ಸಹಕಾರದಿಂದ ಇಷ್ಟು ದಿನ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇಷ್ಟು ಅಭಿವೃದ್ಧಿ ಹೊಂದಲು ಸಹಕಾರಿಯಾಯಿತು. ಇನ್ನು ಮುಂದೆ ಸಹ ನನ್ನ ಅಧ್ಯಕ್ಷತೆಯಲ್ಲಿ ಪ್ರಾಮಾಣಿಕವಾಗಿ ಈ ಒಂದು ಸಹಕಾರ ಸಂಘ ಉನ್ನತೀಕರಣಕ್ಕೆ, ಅಭಿವೃದ್ಧಿಪಡಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೀನಿ. ರೈತರ ಹಾಗೂ ಹಾಲು ಉತ್ಪಾದಕರ ಒಂದು ಹಿತಾಸಕ್ತಿಯನ್ನು ಕಾಪಾಡ್ತೀನಿ ಅಂತ ಹೇಳ್ದ ನನ್ನ ಮಾತು ಮುಗಿಸ್ತೀನಿ.